ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ನಾಳೆ ಯುಗಾದಿ ಹಬ್ಬ ಇದೆ ಸ್ನೇಹಿತರೆ. ಯುಗಾದಿ ಹಬ್ಬದಲ್ಲಿ ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು, ಈ ಪೂಜೆ ಪುನಸ್ಕಾರಗಳನ್ನು ಮಾಡುವುದರಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀವಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಈ 4 ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಸ್ನೇಹಿತರೆ ಇಂದಿನಿಂದ. ಯಾಕಂದರೆ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ನಿಮ್ಮ ಮುಂದಿನ ಜೀವನದಲ್ಲಿ ಸ್ನೇಹಿತರೆ ಸಾಕಷ್ಟು ಅದೃಷ್ಟದ ಬಾಗಿಲು ತೆರೆಯಲಿದೆ ಅಂತಲೇ ಹೇಳಬಹುದು. ಹಾಗಿದ್ರೆ ಒಟ್ಟಾರೆಯಾಗಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆ ತನಕ ವಾಚ್ ಮಾಡಿ. ಮೊದಲಿಂದ ಕೊನೆ ತನಕ ಸಂಪೂರ್ಣ ವಾಚ್ ಮಾಡಿದ ನಂತರ ವಿಡಿಯೋದಲ್ಲಿ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ. ಓಕೆ, 2026 ಯುಗಾದಿ ಶುಭ ಸಮಾರಂಭ ಮತ್ತು ಶುಭ ಮುಹೂರ್ತ, ಪೂಜೆ ವಿಧಾನ, ಮಹತ್ವ, ಮಂತ್ರಗಳನ್ನು ತಿಳಿಸ್ಕೊಡ್ತೀನಿ. ಈ 4 ರಾಶಿಯವರಿಗೆ ಶಿವನ ಅನುಗ್ರಹದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಯುಗಾದಿ ಹಬ್ಬವು ಹೊಸ ವರ್ಷದ ಆರಂಭವನ್ನು ಸೂಚಿಸುವಂತೆ ದಿನವಾಗಿದೆ. ಈ ದಿನದಂದು ಬೇವು ಬೆಲ್ಲವನ್ನು ತಿನ್ನುವುದು, ಅಭ್ಯಂಗ ಸ್ನಾನವನ್ನು ಮಾಡುವುದು ಈ ದಿನದ ಪವಿತ್ರ ಕಾರ್ಯವಾಗಿದೆ ಸ್ನೇಹಿತರೆ. 2026 ಯುಗಾದಿ ಹಬ್ಬದ ಶುಭ ಮುಹೂರ್ತ ಯಾವುದು, ಯುಗಾದಿ ಹಬ್ಬದ ದಿನ ಪೂಜೆ ಮಾಡುವ ವಿಧಾನ, ಯುಗಾದಿ ಮಂತ್ರ ಇನ್ನು ಯಾವುದು, ಸ್ನಾನ ನೀರಿಗೆ ಸ್ನೇಹಿತರೆ ಏನೆಲ್ಲ ಬೆರೆಸಿ ಸ್ನಾನವನ್ನು ಮಾಡಿದರೆ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಲಾಗುತ್ತದೆ, ಇನ್ನು ಬೇವು ಬೆಲ್ಲದ ಮಹತ್ವವೇನು ಅನ್ನೋದು ಸಾಕಷ್ಟು ಆನ್ಸರ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರಿಗೆ ಗೊತ್ತಿಲ್ಲ ಪೂಜೆ ಪುನಸ್ಕಾರಗಳನ್ನು ತಿಳಿದು ಫಾಲೋ ಮಾಡುವುದು ಬಹಳ ಮುಖ್ಯವಾಗುತ್ತದೆ. ಇದರ ಜೊತೆಗೆ ಈ 4 ರಾಶಿಯವರ ಫಲ ಹೇಗಿರಲಿದೆ, ರಾಜಯೋಗದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ವ್ಯಾಪಾರ ವ್ಯವಹಾರಕ್ಕೆ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಸ್ನೇಹಿತರೆ. ಸೊ ಹಾಗಾಗಿ ತಪ್ಪದೆ ಕೊನೆ ತನಕ ವಾಚ್ ಮಾಡಿ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ದಕ್ಷಿಣ ಭಾರತದ ಹಲವು ಸ್ಥಳಗಳಲ್ಲಿ ಆಚರಿಸುವಂತಹ ಪ್ರಮುಖ ಹಬ್ಬಗಳಲ್ಲಿ ಯುಗಾದಿ ಕೂಡ ಒಂದಾಗಿದೆ. ಯುಗಾದಿ ಹಬ್ಬವು ಹಿಂದೂಗಳಿಗೆ ಹೊಸ ವರ್ಷವನ್ನು ಸೂಚಿಸುವಂತಹ ಹಬ್ಬವಾಗಿದೆ. ಈ ಹಬ್ಬದ ದಿನದಂದು ಅವರು ಬೇವು ಬೆಲ್ಲ ಇನ್ನು ಪಚಡಿಯನ್ನು ಸೇವಿಸುವಂತಹ ಮೂಲಕ ವರ್ಷವನ್ನು ಸ್ವಾಗತಿಸುತ್ತಾರೆ. ಈ ಹಬ್ಬವು ಹೊಸ ವರ್ಷದ ಮೊದಲ ಹಬ್ಬ ಹಾಗೂ ಚೈತ್ರ ಮಾಸದ ಮೊದಲ ದಿನವಾಗಿದೆ. ಯುಗಾದಿ ಎನ್ನುವ ಪದವು ಸಂಸ್ಕೃತ ಪದವಾಗಿದ್ದು ಈ ಪದವು ಯುಗ ಮತ್ತು ಆದಿ ಎನ್ನುವ 2 ಶಬ್ದಗಳಿಂದ ಸೃಷ್ಟಿಸಲಾದ ಪದವಾಗಿದೆ ಅಂತಲೇ ಹೇಳಬಹುದು. ಯುಗಾದಿ ಎಂದರೆ ಹೊಸ ಯುಗದ ಆರಂಭ ಎಂಬುದಾಗಿದೆ ಸ್ನೇಹಿತರೆ. ಯುಗಾದಿ ಹಬ್ಬದ ದಿನದಂದು ನಾವು ಮಾಡುವಂತಹ ಕೆಲಸಗಳು ನಮಗೆ ಯಶಸ್ಸನ್ನು, ಸಂತೋಷವನ್ನು ಮತ್ತು ಸಮೃದ್ಧಿಯನ್ನು ತಂದುಕೊಡುತ್ತದೆ ಎನ್ನುವ ಅಪಾರ ನಂಬಿಕೆ ಕೂಡ ಇದೆ. 2026 ಯುಗಾದಿ ಹಬ್ಬಕ್ಕೆ ಸಂಬಂಧಿಸಿದ ಪ್ರಮುಖ ವಿಚಾರಗಳು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇದೆ. ಮೊದಲನೇದಾಗಿ ಯುಗಾದಿ ಹಬ್ಬದ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತೀನಿ. 2026ರಲ್ಲಿ ಯುಗಾದಿ ಹಬ್ಬದ ದಿನಾಂಕ 2026 ನಾಳೆ ಮಾರ್ಚ್ 19 ಗುರುವಾರದ ದಿನ. ಯುಗಾದಿ ತಿಥಿ ಪ್ರಾರಂಭ 2026 ಮಾರ್ಚ್ 19 ಗುರುವಾರ ಮುಂಜಾನೆ 6:52ರಿಂದ. ಅಂದರೆ ನೀವು ಈ ಯುಗಾದಿ ಪೂಜೆಯನ್ನು ಮುಂಜಾನೆ 7 ಗಂಟೆಯ ನಂತರ ಪ್ರಾರಂಭಿಸಬೇಕು. ಯಾಕಂದರೆ ಸ್ನೇಹಿತರೆ ಯುಗಾದಿ ತಿಥಿ ಮುಕ್ತಾಯ 2026 ಮಾರ್ಚ್ 20 ಶುಕ್ರವಾರ ಮುಂಜಾನೆ 4:52ರವರೆಗೆ ಇರಲಿದೆ. ಯುಗಾದಿ ಪೂಜೆಗೆ ಶುಭ ಸಮಯ ಬಂದು ಸ್ನೇಹಿತರೆ 2026 ಮಾರ್ಚ್ 19ರಂದು ಗುರುವಾರ ಮುಂಜಾನೆ 7 ಗಂಟೆಗೆ ನಂತರ ಮಾಡಬಹುದು. ಶುಭ ಸಮಯ ಅಂತಲೇ ಹೇಳ್ಬೋದು. ಯಾಕಂದರೆ 18ನೇ ತಾರೀಕು ಸ್ನೇಹಿತರೆ 7 ಗಂಟೆ ಮೇಲೆ ಯಾಕೆ ಶುಭವಾಗಿದೆ ಅಂತಂದರೆ 18ನೇ ತಾರೀಕು ಬೆಳಿಗ್ಗೆ 8:45ರಿಂದ ಸ್ನೇಹಿತರೆ ಇಂದು 8:45ರಿಂದ ನಾಳೆ 6:45ರವರೆಗೆ ಅಮಾವಾಸ್ಯೆ ಇದೆ. ಅಮಾವಾಸ್ಯೆಯ ಸಮಯದಲ್ಲಿ ತರ್ಪಣವನ್ನು, ದಾನ ಧರ್ಮಗಳನ್ನು, ಪೂಜೆ ಪುನಸ್ಕಾರಗಳನ್ನು ಮಾಡಿ ಅಂತೆ ಪಿತೃದಾನವನ್ನು ಮಾಡುವುದು, ಪಿತೃತರ್ಪಣವನ್ನು ನೀಡುವುದು, ಇನ್ನು ಬಡವರಿಗೆ ನಿರ್ಗತಿಕರಿಗೆ ದಾನ ಮಾಡುವುದು ಈ ದಿನವಾಗಿತ್ತು ಸ್ನೇಹಿತರೆ. ಸೊ ಹಾಗಾಗಿ ಇನ್ನು ನಾಳೆ ಯುಗಾದಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಕ್ಯಾಲೆಂಡ್ರಲ್ಲಿ ಸ್ನೇಹಿತರೆ 2 ದಿನ ಅಂತಂದರೆ ಒಂದು ದಿನದಲ್ಲಿ ಸ್ನೇಹಿತರೆ ಒಂದು ದಿನದಲ್ಲಿ ಅಮಾವಾಸ್ಯೆ ಮತ್ತು ಯುಗಾದಿಯನ್ನು ತೋರಿಸಿದ್ದಾರೆ. ಸೊ ಇದರ ಗೊಂದಲವನ್ನು
ಸಂಪೂರ್ಣವಾಗಿ ಜ್ಯೋತಿಷ್ಯದವರು ವಿವರಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಸ್ನೇಹಿತರೆ 18ನೇ ತಾರೀಕು ಬೆಳಿಗ್ಗೆಯಿಂದಲೇ ಅಮಾವಾಸ್ಯೆ ಶುರುವಾಗಿತ್ತು. ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳಿದೆ ಹಳೆ ವಿಡಿಯೋದಲ್ಲೂ. ಇನ್ನು ಮುಂಜಾನೆ ಬೆಳಿಗ್ಗೆ 6:45ರವರೆಗೆ ಅಮಾವಾಸ್ಯೆ ಮುಕ್ತಾಯಗೊಳ್ಳಲಿದೆ. ಆ ನಂತರ ನೀವು ಯುಗಾದಿ ಹಬ್ಬವನ್ನು ಪ್ರಾರಂಭಿಸ್ಬೋದು, ಶುಭ ಮುಹೂರ್ತ ಅಂತ ಹೇಳಿದ್ದೀನಿ ಸ್ನೇಹಿತರೆ. ಇನ್ನು ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ಹಬ್ಬವು ವರ್ಷದ ಮೊದಲ ಹಬ್ಬವಾಗಿದ್ದು ಪ್ರತಿಯೊಬ್ಬರಿಗೂ ಈ ದಿನ ಹೊಸ ವರ್ಷದ ಪ್ರತಿಜ್ಞೆಯನ್ನು ಸ್ವೀಕರಿಸಲು ಮತ್ತು ಹೊಸ ವರ್ಷವನ್ನು ಉತ್ತಮ ರೀತಿಯಲ್ಲಿ ಪ್ರಾರಂಭಿಸಲು ಅವಕಾಶ ಸಿಗಬಹುದು. ಇನ್ನು ಸೃಷ್ಟಿಕರ್ತನಾದ ಬ್ರಹ್ಮದೇವನು ಯುಗಾದಿ ಹಬ್ಬದ ದಿನದಂದು ಬ್ರಹ್ಮಾಂಡವನ್ನು ಅಥವಾ ವಿಶ್ವವನ್ನು ಸೃಷ್ಟಿಸಿದನು ಎಂಬುದು ಸ್ನೇಹಿತರೆ ಜನಪ್ರಿಯ ನಂಬಿಕೆಯಾಗಿದೆ. ಹಾಗಾಗಿ ಯುಗಾದಿ ಹಬ್ಬವನ್ನು ಹೊಸ ಗ್ರಹದ ಮತ್ತು ವಿಶ್ವ ವ್ಯವಸ್ಥೆಯ ಆರಂಭವೆಂದು ಪರಿಗಣಿಸಲಾಯಿತು. ಯುಗಾದಿ ಹಬ್ಬದ ವಸಂತ ಕಾಲದ ಆರಂಭದೊಂದಿಗೆ ಸಂಬಂಧವನ್ನು ಹೊಂದಿದ ಹಬ್ಬವಾಗಿದೆ. ಇದು ಹೊಸ ಜನನ, ಸಂತೋಷ, ಅದೃಷ್ಟ, ಫಲವತ್ತತೆ ಮತ್ತು ಪ್ರಗತಿಯ ಸಂಕೇತವಾಗಿದೆ ಅಂತಲೇ ಹೇಳಬಹುದು. ಈ ದಿನದಂದು ಹೊಸದಾದ ಮತ್ತು ಸುಂದರವಾದ ಹೂಗಳು, ಎಲೆಗಳು, ಇನ್ನು ಸ್ಪಷ್ಟವಾದ ಆಕಾಶವನ್ನು ನಾವು ಸಕಾರಾತ್ಮಕ ಶಕ್ತಿಯುಳ್ಳ ಗಾಳಿಯನ್ನು ಅನುಭವಿಸಲು ಸಹಾಯವನ್ನು ಮಾಡುವುದು. ಯುಗಾದಿ ಹಬ್ಬವು ಆತ್ಮಶೋಧನೆಯನ್ನು ಮಾಡಿಕೊಳ್ಳಲು ಮತ್ತು ಸ್ವಯಂ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುವಂತಹ ಹಬ್ಬವಾಗಿದೆ. ಈ ದಿನದಂದು ನಿಮ್ಮ ಇಂದಿನ ಕ್ರಿಯೆಗಳನ್ನು ಅವಲೋಕಿಸಿ ಅದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅವುಗಳನ್ನು ಸರಿ ಮಾಡಿಕೊಳ್ಳುವ ಮೂಲಕ ಪಾಠವನ್ನು ಕಲಿಯಬೇಕು. ಹೊಸ ವರ್ಷವನ್ನು ಸಂತೋಷದಿಂದ ಸ್ವಾಗತಿಸಬೇಕು. ಇನ್ನು 2026ರ ಯುಗಾದಿ ಪೂಜೆ ವಿಧಾನವನ್ನು ತಿಳಿಸ್ಕೊಡ್ತೀನಿ. ಯುಗಾದಿ ಹಬ್ಬದ ದಿನದಂದು ಮುಂಜಾನೆ ಬೇಗ ಎದ್ದು ಮನೆಯ ಅಂಗಳವನ್ನು ಶುದ್ಧೀಕರಿಸಿ ಬಳಿಕ ಮನೆಯ ಮುಖ್ಯ ದ್ವಾರದ ಬಳಿ ದೇವರ ಕೋಣೆಯಲ್ಲಿ ಹಾಗೂ ಮನೆಯ ಅಂಗಳದಲ್ಲಿ ರಂಗೋಲಿಯನ್ನು ಹಾಕಿ ಬಳಿಕ ಮನೆಯ ಮುಖ್ಯ ದ್ವಾರದ ಮೇಲೆ ಮಾವಿನ ಎಲೆಯ ತೋರಣವನ್ನು ಕಟ್ಟಿ ಮನೆಯ ದೇವರ ಕೋಣೆಯ ಬಾಗಿಲಿಗೂ ಮಾವಿನ ಎಲೆ ತೋರಣವನ್ನು ಕಟ್ಟಬಹುದು. ಮನೆಯನ್ನು ಶುದ್ಧೀಕರಿಸಿದ ನಂತರ ಪವಿತ್ರವಾದ ಅಭ್ಯಂಗನ ಸ್ನಾನವನ್ನು ಮಾಡಬೇಕು. ಸ್ನಾನವನ್ನು ಗಂಗಾಜಲದಿಂದ ಮಾಡುವುದು ಉತ್ತಮ. ಸ್ನಾನದ ನಂತರ ಶುದ್ಧವಾದ ಅಥವಾ ಹೊಸ ಬಟ್ಟೆಯನ್ನು ಧರಿಸಬೇಕು. ಮನೆಯಲ್ಲಿ ದೇವರನ್ನು ಪೂಜಿಸುವ ಮುನ್ನ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಸೂರ್ಯ ಮಂತ್ರಗಳನ್ನು ಪಠಿಸಬೇಕು. ಬಳಿಕ ಮನೆಯ ದೇವರ ಕೋಣೆಯಲ್ಲಿ ಬೇವು ಬೆಲ್ಲವನ್ನಿಟ್ಟು ಇದರೊಂದಿಗೆ ಏನಾದರೂ ಸಿಹಿಯನ್ನು ನೈವೇದ್ಯವಾಗಿಟ್ಟು ಪೂಜೆಯನ್ನು ಮಾಡಬೇಕು. ಹೆಚ್ಚಾಗಿ ಈ ದಿನ ಪಚಡಿಯನ್ನು ನೈವೇದ್ಯವಾಗಿ ಅರ್ಪಿಸಲಾಗುವುದು. ಪೂಜೆ ಮುಕ್ತಾಯಗೊಂಡ ಬಳಿಕ ದೇವರಿಗೆ ಅರ್ಪಿಸಿದ ಬೇವು ಬೆಲ್ಲವನ್ನು ಮತ್ತು ನೈವೇದ್ಯವನ್ನು ಪ್ರಸಾದವಾಗಿ ಸ್ವೀಕರಿಸಬೇಕು. ಈ ದಿನ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆಯನ್ನು ಮಾಡಬಹುದು. ಈ ದಿನ ಪಂಚಾಂಗ ಶ್ರವಣವನ್ನು ಆಯೋಜಿಸಲಾದ ಸ್ಥಳಗಳಿಗೆ ಭೇಟಿ ನೀಡಿ ಅದನ್ನು ಕೇಳಬಹುದು ಅಥವಾ ಓದಬಹುದು ಸ್ನೇಹಿತರೆ. ಇನ್ನು ಯುಗಾದಿ ಹಬ್ಬದ ದಿನದಂದು ನಾವು ಏಕೆ ಬೇವು ಬೆಲ್ಲವನ್ನು ತಿನ್ನಬೇಕು ಅನ್ನೋದನ್ನ ಹೇಳೋದಾದರೆ 2026 ಯುಗಾದಿ ಹಬ್ಬದ ದಿನದಂದು ಬೇವು ಬೆಲ್ಲವನ್ನು ಸವಿಯುವ ಸಂಪ್ರದಾಯವಿದೆ. ಬೇವು ಬೆಲ್ಲವು ನಮ್ಮ ಜೀವನದ ಸುಖ ಮತ್ತು ದುಃಖವನ್ನು ಪ್ರತಿನಿಧಿಸುವಂತಹ ವಸ್ತುವಾಗಿದೆ. ಈ ದಿನ ನಾವು ಬೇವು ಬೆಲ್ಲವನ್ನು ಒಟ್ಟಿಗೆ ಸೇರಿಸುವುದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಜೀವನದಲ್ಲಿ ಎದುರಾಗುವಂತಹ ಸುಖ ದುಃಖ ಎಲ್ಲನ್ನ ಸಮನಾಗಿ ಸ್ವೀಕರಿಸುವ ಶಕ್ತಿಯನ್ನು ಪಡೆದುಕೊಳ್ಳುವುದಾಗಿದೆ. ಈ ದಿನ ಅಭ್ಯಂಗ ಸ್ನಾನವನ್ನು ಮಾಡುವ ಸಂಪ್ರದಾಯವೂ ಕೂಡ ಇದೆ. ಈ ದಿನದಂದು ನಾವು ನಮ್ಮ ದೇಹಕ್ಕೆ ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡುವುದರಿಂದ ದೇಹ ಮತ್ತು ಮನಸ್ಸು ಪ್ರಶಾಂತತೆಯನ್ನು ಪಡೆದುಕೊಳ್ಳುವುದು ಉತ್ತಮ ಭಾವನೆಯನ್ನು ನಮ್ಮಲ್ಲಿ ಮೂಡಿಸುತ್ತದೆ. ಯುಗಾದಿ ಹಬ್ಬದ ದಿನದಂದು ಕೆಲವೊಂದು ಸ್ಥಳಗಳಿಗೆ ಪಚಡಿಯನ್ನು ಕೂಡ ತಿನ್ನಲಾಗುತ್ತದೆ ಸ್ನೇಹಿತರೆ. ಇನ್ನು ಯುಗಾದಿ ಹಬ್ಬದ ಮಂತ್ರಗಳನ್ನು ಹೇಳಬೇಕಾಗುತ್ತದೆ ಸ್ನೇಹಿತರೆ. ಯುಗಾದಿ ಹಬ್ಬದ ದಿನದಂದು ಮಂತ್ರಗಳನ್ನು ಪಠಿಸುವ ಮೂಲಕ ಕೂಡ ಪೂಜೆಯನ್ನು ಮಾಡಲಾಗುತ್ತದೆ. ಯುಗಾದಿ ಹಬ್ಬದ ದಿನದಂದು ಬೇವು ಬೆಲ್ಲವನ್ನು ಸೇವಿಸುವಾಗ ನಾವು ವಿಶೇಷವಾದ ಮಂತ್ರವನ್ನು ಪಠಿಸಬೇಕು. ಈ ದಿನದಂದು ಬೇವು ಬೆಲ್ಲವನ್ನು ತಿನ್ನುವುದು, ಅಭ್ಯಂಗ ಸ್ನಾನವನ್ನು ಮಾಡುವುದು, ಮಂತ್ರವನ್ನು ಪಠಿಸುವುದು ಮಾತ್ರವಲ್ಲದೆ ಈ ದಿನದಂದು ದಾನ ಮಾಡುವುದು ಪ್ರಯೋಜನಕಾರಿಯಾಗಿದೆ. ಯುಗಾದಿ ಹಬ್ಬದ ದಿನದಂದು ನೀರನ್ನು, ಸಾತ್ವಿಕ ಆಹಾರವನ್ನು, ಬಟ್ಟೆಯನ್ನು, ಧಾರ್ಮಿಕ ಕೃತಿಗಳನ್ನು ದಾನ ಮಾಡಬೇಕು. ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಸೊ ಹಾಗಾಗಿ ತಪ್ಪದೆ ಈ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ನಾನು ಇದರ ಜೊತೆಗೆ ಈ 4 ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ.
ಸ್ನೇಹಿತರೆ, ಜ್ಯೋತಿಷ್ಯದ ಪ್ರಕಾರ ಯುಗಾದಿ ಎನ್ನುವುದು ಬಹಳ ಅದೃಷ್ಟದ ದಿನ ಅಂತಲೇ ಹೇಳಬಹುದು. ಯಾಕಂದರೆ ಯುಗಾದಿ ನಮ್ಮೆಲ್ಲರ ಸ್ನೇಹಿತರ ಭವಿಷ್ಯದಲ್ಲಿ ಒಂದು ಪಾತ್ರವನ್ನು ವಹಿಸಲಿದೆ. ಯಾಕಂದರೆ ನಮಗೆ ಹೊಸ ವರ್ಷ ಯುಗಾದಿ. ಹಿಂದೂಗಳ ಪ್ರಕಾರ ಸ್ನೇಹಿತರೆ, ಯುಗಾದಿಯೇ ನಮಗೆ ಹೊಸ ವರ್ಷ. ಗುರುವಾರದ ದಿನ ಯುಗಾದಿ ಹಬ್ಬದಂದು ಸ್ನೇಹಿತರೆ 12 ರಾಶಿಯವರಿಗೆ ಆರ್ಥಿಕ, ವೃತ್ತಿ, ವಿದೇಶ ಪ್ರಯಾಣದ ಭವಿಷ್ಯ ಹೇಗಿದೆ. ಇನ್ನು ಮಾರ್ಚ್ 19 ಗುರುವಾರ ಯುಗಾದಿ ಹಬ್ಬವಿದ್ದು ಗುರು ರಾಘವೇಂದ್ರ ಸ್ವಾಮಿ ಹಾಗೂ ವಿಷ್ಣು ದೇವನಿಗೆ ಅರ್ಪಿತವಾದ ದಿನವಾಗಿದ್ದು, ಈ ದಿನ ಜ್ಯೋತಿಷ್ಯದಲ್ಲೂ ವಿಶೇಷವಾಗಿದ್ದು ಚಂದ್ರ ಕುಂಭರಾಶಿಯಿಂದ ಮೀನರಾಶಿಗೆ ಸ್ಥಾನ ಬದಲಾವಣೆ ಮಾಡಲಿದೆ. ಅಲ್ಲದೆ ಮೀನರಾಶಿಯಲ್ಲಿ ಈಗಾಗಲೇ ಶಿಸ್ತಿನ ಗ್ರಹ ಶನಿ, ಆಡಳಿತ ಗ್ರಹ ಸೂರ್ಯ, ಪ್ರೀತಿಕಾರಕ ಶುಕ್ರ ಗ್ರಹಗಳು ಸಂಚಾರ ಮಾಡುತ್ತಿದೆ. ಹೀಗಾಗಿ ಚಂದ್ರನ ಪ್ರವೇಶದಿಂದ ಮೀನರಾಶಿಯಲ್ಲಿ ಶನಿ, ಸೂರ್ಯ, ಶುಕ್ರ ಹಾಗೂ ಚಂದ್ರ ಗ್ರಹಗಳ ಸಂಯೋಗವಾಗುವುದು. ಅಲ್ಲದೆ ಈ 4 ಗ್ರಹಗಳ ಸಂಯೋಗದಿಂದಾಗಿ ಮೀನರಾಶಿಯಲ್ಲಿ ಚತುರ್ಗ್ರಹಿ ಯೋಗ ರೂಪುಗೊಳ್ಳಲಿದೆ. ಈ ಯೋಗ ಕೆಲ ರಾಶಿಯವರ ಆರ್ಥಿಕ ಹಾಗೂ ವೃತ್ತಿ ಜೀವನ ಮೇಲೆ ಶುಭ ಹಾಗೂ ಅಶುಭ ಪರಿಣಾಮವನ್ನು ಬೀರಬಹುದು. ಜಾತಕದಲ್ಲಿ ಈ ಯೋಗದ ಸ್ಥಾನ ಬಲವಾಗಿರುವ ರಾಶಿಯವರು ಅದೃಷ್ಟವನ್ನು ಅನುಭವಿಸುತ್ತಾರೆ. ಇತರ ರಾಶಿಯವರು ಅನೇಕ ಸವಾಲುಗಳನ್ನು ಎದುರಿಸಬಹುದು. ಹಾಗಾದರೆ ಮಾರ್ಚ್ 19ರ ಪರಾಭವ ಸಂವತ್ಸರ ಯುಗಾದಿ ಹಬ್ಬದಂದು 12 ರಾಶಿಯವರ ಮೇಲೆ ವೃತ್ತಿ ಹಾಗೂ ಆರ್ಥಿಕ ಜೀವನ ಯಾವ ರೀತಿಯಾಗಿರಲಿದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆ ತನಕ ವಾಚ್ ಮಾಡಿ. ಎಲ್ಲಿ ನಾವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಲ್ಲಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ನನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತೀನಿ. ಕೊನೆ ತನಕ ವಾಚ್ ಮಾಡಿ. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರಲ್ಲಿ ಮತ್ತು ನಿಮ್ಮ ಹಿತೈಷಿಗಳು ಆಗಿದ್ದರೆ ದಯವಿಟ್ಟು ಅವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಓಕೆ, ಮೊದಲನೇ ಅದೃಷ್ಟ ರಾಶಿ ಬಂದು ಮೇಷರಾಶಿಯವರಿಗೆ. ಯುಗಾದಿ ಹಬ್ಬದಂದು ಮೇಷರಾಶಿಯ 12ನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡಲಿದೆ. ಬುಧ 11ನೇ ಮನೆಯಲ್ಲಿ ಸಾಗುವುದು. ಸ್ನೇಹಿತರೆ, ಈ 2 ಗ್ರಹಗಳ ಸ್ಥಾನ ಕೆಲಸದ ಒತ್ತಡವನ್ನು ಕಡಿಮೆ ಮಾಡಿ ಹಬ್ಬದ ಕಳೆಯನ್ನು ಹೆಚ್ಚಿಸಲಿದೆ. ಹಾಗಾಗಿ ಸ್ನೇಹಿತರೆ, ಗ್ರಹಗಳ ಸ್ಥಾನ ಕೆಲಸದ ಒತ್ತಡವನ್ನು ಕಡಿಮೆ ಮಾಡಿ ಹಬ್ಬದ ಕಳೆಯನ್ನು ಮತ್ತಷ್ಟು ಹೆಚ್ಚಿಸಲಿದೆ. ಅಮಾವಾಸ್ಯೆ ಮುಗಿಯುತ್ತಿದ್ದಂತೆ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡುವುದು. ಕುಟುಂಬಸ್ಥರೊಂದಿಗೆ ಹಬ್ಬ ಆಚರಿಸುವ ಬದಲು ಸ್ನೇಹಿತರೆ ಸಾಕಷ್ಟು ಸಂತೋಷ, ನೆಮ್ಮದಿ ನೆಲೆಸಲಿದೆ ಅಂತಲೇ ಹೇಳ್ಬೋದು. ಆದರೆ ಖರ್ಚುಗಳು ಹೆಚ್ಚಾಗಬಹುದು. ಜಾಗೃತೆ. ವರ್ಗಾವಣೆಗಾಗಿ ಯೋಚಿಸುತ್ತಿರುವವರಿಗೆ ಶುಭ ದಿನವಾಗಿರುತ್ತದೆ. ನಾಳೆಯ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ, ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ವೃಷಭ ರಾಶಿಯವರಿಗೆ ಯುಗಾದಿ ಹಬ್ಬ ಮಂಗಳಕರವಾಗಿದೆ. ಈ ದಿನ 2ನೇ ಮನೆಯಲ್ಲಿ ಗುರು, 10ನೇ ಮನೆಯಲ್ಲಿ ಬುಧ ಹಾಗೂ 12ನೇ ಮನೆಯಲ್ಲಿ ಚಂದ್ರ ಸಂಚಾರ ಶುಭ ಫಲಗಳನ್ನು ನೀಡಲಿದೆ. ವಿದೇಶ ಪ್ರಯಾಣದ ಅವಕಾಶಗಳು ಸಿಗಬಹುದು. ಉದ್ಯೋಗ ಸ್ಥಳದಲ್ಲಿ ನೀವು ಮಾಡುವ ಪ್ರಯತ್ನಗಳು ಲಾಭ ತಂದು ಕೊಡುತ್ತವೆ. ವಿಶ್ರಾಂತಿಯನ್ನು ಪಡೆಯಲು ಯೋಚಿಸಬಹುದು. ಯಾವುದೇ ಒತ್ತಡಕ್ಕೆ ಒಳಗಾಗದೇ ಇರುವುದು ಉತ್ತಮ. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ. ಮಾರ್ಚ್ 19 ಮಿಥುನ ರಾಶಿಯವರಿಗೆ ಸಾಕಷ್ಟು ಅದೃಷ್ಟವನ್ನು ತರಲಿದೆ. ಸ್ನೇಹಿತರೆ, ಮಿಥುನ ರಾಶಿಯವರಿಗೆ ಮಂಗಳಕರ ಅವಧಿ. ಈ ಅವಧಿಯಲ್ಲಿ ಮಾಡಿದ ಪ್ರತಿಯೊಂದು ಕೆಲಸ ಯಶಸ್ವಿಯಾಗುವುದು. ವ್ಯಾಪಾರ, ವ್ಯವಹಾರ ಹಾಗೂ ಉದ್ಯಮವನ್ನು ಮಾಡುವ ಈ ರಾಶಿಯವರಿಗೆ ಹಠಾತ್ ಲಾಭವಿದೆ. ಯುಗಾದಿ ಹಬ್ಬ ನಿಮಗೆ ಸುವರ್ಣ ಸಮಯ. ಈ ಸಮಯದಲ್ಲಿ ಶತ್ರುಗಳು ಮಿತ್ರರಾಗುವರು. ಹೊಸ ಯೋಜನೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀವು ಪಡೆಯಬಹುದು. ಪ್ರಯತ್ನಕ್ಕೆ ದುಪ್ಪಟ್ಟು ಲಾಭ ಸಿಗುವುದು ಎನ್ನುವುದು ಜ್ಯೋತಿಷ್ಯದ ಮುಖ್ಯಾಂಶ ಅಂತಲೇ ಹೇಳ್ತಾ ಇದ್ದೀನಿ ಮಿಥುನ ರಾಶಿಯವರಿಗೆ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕಟಕ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ, ಮಾರ್ಚ್ 19ರಿಂದ ಕಟಕ ರಾಶಿಯವರಿಗೆ ಗುರುವಾರದ ದಿನ. ಈ ರಾಶಿಯವರಿಗೆ ಮಿಶ್ರ ದಿನವಾಗಿರುತ್ತದೆ. ಮನೆಯಲ್ಲಿ ಹಬ್ಬದ ವಾತಾವರಣದ ಕಳೆ ಕಟ್ಟುವುದು. ನೀವು ಬಯಸಿದಂತೆ ದಿನವನ್ನು ಕಳೆಯಲಿದ್ದೀರಿ. ಸಂಬಂಧಿಕರೊಂದಿಗೆ ಸಂತೋಷದ ಕ್ಷಣಗಳನ್ನು ಆನಂದಿಸುವಿರಿ. ಕೆಲಸದ ಬಗ್ಗೆ ಕೊಂಚ ಗಮನ ಹರಿಸುವುದು. ಆರ್ಥಿಕ ಜೀವನ ನೆಮ್ಮದಿಯಾಗಿರಲಿದೆ. ಆದರೆ ಕೆಲಸದ ಬಗ್ಗೆ ನಿರ್ಲಕ್ಷ್ಯ ಬೇಡ. ನಿಮ್ಮ ಪ್ರತಿಸ್ಪರ್ಧಿಗಳು ನಿಮ್ಮ ವಿರುದ್ಧ ಕುತಂತ್ರ ಮಾಡುವುದು ಜಾಗೃತೆ ಸ್ನೇಹಿತರೆ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸಿಂಹರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ.
ಸಿಂಹರಾಶಿಯವರಿಗೆ ಮಾರ್ಚ್ 19 ಗುರುವಾರದ ದಿನ ಯುಗಾದಿಯ ದಿನ ಶುಭ ದಿನ. 7ನೇ ಮನೆಯಲ್ಲಿ ಬುಧ ಹಾಗೂ ಲಗ್ನದ ಸ್ಥಾನದಲ್ಲಿ ಕೇತು ಸಂಚಾರ ಮಂಗಳಕರವಾಗಿದೆ. ನೀವೆಲ್ಲ ಕಷ್ಟಗಳಿಗೆ ಪರಿಹಾರ ಸಿಗುವುದು ಸ್ನೇಹಿತರೆ. ನೆಮ್ಮದಿಯ ಜೀವನವನ್ನು ನಡೆಸಲು ಈ ಯುಗಾದಿ ಶುಭ ಪ್ರಾರಂಭವನ್ನು ನೀಡಲಿದೆ. ನಿಮ್ಮ ಶ್ರಮದ ಫಲಕ್ಕೆ ಹಠಾತ್ತನ ಲಾಭವನ್ನು ನೀವು ಪಡೆಯಬಹುದು. ಹಿಂದೆ ಮಾಡಿದ ಸಾಲಗಳು ತೀರುತ್ತವೆ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಮಾರ್ಚ್ 19ರ ದಿನ ಸ್ನೇಹಿತರೆ ಮಿಶ್ರ ಫಲಗಳನ್ನು ನೀಡಲಿದೆ. ಈ ದಿನ 6ನೇ ಮನೆಯಲ್ಲಿ ಬುಧ ಹಾಗೂ 7ನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡುವುದು. ವಿವಾದಗಳಿಂದ ದೂರವಿರಿ. ಯಾರ ಮನಸ್ಸಿಗೂ ನೋವಾಗದಂತೆ ನಡೆದುಕೊಳ್ಳುವುದು ತುಂಬ ಮುಖ್ಯ. ನಿಮ್ಮ ಜಾತಕದ 7ನೇ ಮನೆಯಲ್ಲಿ ಇರುವ ಶನಿ ನಿಮ್ಮ ಸತ್ಕಾರ್ಯಗಳನ್ನು ಬೆಂಬಲಿಸುವನು. ಈ ಸಮಯದಲ್ಲಿ ನೀವು ಮಾಡುವ ತಪ್ಪು ಕೆಲಸಗಳು ಸಂಕಷ್ಟಕ್ಕೆ ನಿಮ್ಮನ್ನು ದೂಡಬಹುದು ಸ್ನೇಹಿತರೆ. ಹಾಗಾಗಿ ಬಹಳಷ್ಟು ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ತುಲಾರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ, ತುಲಾರಾಶಿಯವರಿಗೆ ಯುಗಾದಿ ಶುಭ ದಿನ. ಹೊಸ ಯೋಜನೆಗಳನ್ನು ಪ್ರಾರಂಭಿಸುವ ಬದಲು ನಿಮ್ಮ ಹಳೆಯ ಕೆಲಸಗಳತ್ತ ಗಮನ ಹರಿಸಿ. ನಿಮ್ಮ ಕೆಲಸದ ದಾಖಲೆಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಿ ಸ್ನೇಹಿತರೆ. ಹಳೆಯ ಕೆಲಸವು ಮತ್ತೆ ಪ್ರಾರಂಭಿಸಬಹುದು. ತ್ವರಿತವಾಗಿ ಶ್ರೀಮಂತರಾಗುವ ಯೋಜನೆಗಳಿಂದ ದೂರವಿರಿ. ನಿಮ್ಮ ದೈನಂದಿನ ಖರ್ಚುಗಳು ಹೆಚ್ಚಾಗದಂತೆ ಜಾಗೃತೆ ವಹಿಸುವುದು ತುಂಬ ಮುಖ್ಯ. ಕಠಿಣ ಪರಿಶ್ರಮದ ಮೂಲಕ ಹಣವನ್ನು ಗಳಿಸಲು ಶನಿ ನಿಮ್ಮನ್ನು ಪ್ರೋತ್ಸಾಹಿಸುವನು. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ವೃಶ್ಚಿಕ ರಾಶಿಯವರಿಗೆ ಯುಗಾದಿ ಹಬ್ಬ ಶುಭ ಫಲಗಳನ್ನು ನೀಡುವುದು. ಮಾರ್ಚ್ 19 ನಿಮ್ಮ ವೃತ್ತಿ ಜೀವನದಲ್ಲಿ ನಾವೀನ್ಯತೆಯ ಸಮಯ. ಆದರೆ ಅಡಿಪಾಯ ಹಾಕುವಲ್ಲಿ ಕೆಲವು ಗೊಂದಲಗಳಿರಬಹುದು. ನಿಮ್ಮ ಸೃಜನಶೀಲ ವಿಚಾರಗಳನ್ನು ಪರಿಷ್ಕರಿಸಿ ಮನೆಗೆ ಸಂಬಂಧಿಸಿದ ವಿಷಯಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವುದು ತರವಲ್ಲ. ನಿಮ್ಮ 4ನೇ ಮನೆಯಲ್ಲಿ ಬುಧ ಹಿಮ್ಮೆಟ್ಟುವಿಕೆಯಿಂದಾಗಿ ಯಾವುದೇ ಆಸ್ತಿ ಸಂಬಂಧಿತ ಒಪ್ಪಂದಗಳು ಅಥವಾ ಪ್ರಮುಖ ಮನೆ ಖರೀದಿಗಳನ್ನು ಮುಂದೂಡಿ. ನಿಮ್ಮ ಹೂಡಿಕೆ ಬಂಡವಾಳವನ್ನು ಪರಿಶೀಲಿಸಲು ಇದು ಒಳ್ಳೆಯ ದಿನ. ಹಠಾತ್ ಖರ್ಚು ಮಾಡುವ ಬದಲು ಭವಿಷ್ಯದ ಬಗ್ಗೆ ಗಮನ ಹರಿಸಿ ಸ್ನೇಹಿತರೆ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಧನುರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ, ಸಾಕಷ್ಟು ಅದೃಷ್ಟ ಅಂತಲೇ ಹೇಳ್ಬೋದು. ಧನುರಾಶಿಯವರಿಗೆ ಮಾರ್ಚ್ 19ರ ದಿನ ಶುಭ ದಿನ. ನಿಮ್ಮ ವೃತ್ತಿ ಜೀವನದ ಅಡಿಪಾಯವನ್ನು ಬಲಪಡಿಸಲು ಉತ್ತಮ ಸಮಯ. ತೆರೆಮರೆಯ ಕೆಲಸವನ್ನು ರಕ್ಷಿಸಿ ಮತ್ತು ಮನೆಯ ಕೆಲಸಗಳ ಮೇಲೆ ಕೇಂದ್ರೀಕರಿಸಿ. ತಪ್ಪು ವ್ಯಕ್ತಿಗೆ ಸಂದೇಶ ಕಳಿಸುವ ತಪ್ಪನ್ನು ನೀವು ಮಾಡಬಹುದು. ಆದ್ದರಿಂದ ಜಾಗರೂಕರಾಗಿರಿ. ನೀವು ಹಳೆಯ ಆಸ್ತಿ ಸಂಬಂಧಿತ ಕಾನೂನು ಪ್ರಕರಣಗಳಲ್ಲಿ ನಿಮಗೆ ಜಯ ಸಿಗುವಂತಹ ಸಾಧ್ಯತೆ ಇದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವುದನ್ನು ಅಥವಾ ದುಬಾರಿ ಗ್ಯಾಜೆಟ್ಗಳನ್ನು ಖರೀದಿಸುವುದನ್ನು ತಪ್ಪಿಸಿ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ ಮಾರ್ಚ್ 19ರ ದಿನ ಮಿಶ್ರ ದಿನ. ಈ ದಿನ ಧಾರ್ಮಿಕ ಸ್ಥಳಗಳಿಗೆ ಪ್ರವಾಸ ಮಾಡುವ ಸಾಧ್ಯತೆ ಉಂಟು. ಕೆಲಸದಲ್ಲಿ ಸೂಕ್ಷ್ಮ ಡೇಟಾವನ್ನು ಕಳಿಸುವಾಗ 2 ಬಾರಿ ಪರಿಶೀಲಿಸಿ, ಏಕೆಂದರೆ ಅದು ಆಕಸ್ಮಿಕವಾಗಿ ಬೇರೆಯವರಿಗೆ ಹೋಗಬಹುದು. ಇನ್ನು ಹಣಕಾಸಿನ ವಿಷಯಗಳು ಏರಿಳಿತವಾಗಬಹುದು. ಆದ್ದರಿಂದ ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಿ. ದುಡುಕಿನ ಖರೀದಿಗಳು ಮತ್ತು ಹೊಸ ಹಣಕಾಸು ಒಪ್ಪಂದಗಳನ್ನು ತಪ್ಪಿಸಿ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೇಳಿಕೆಗಳನ್ನು ಪರಿಶೀಲಿಸಿ ಮತ್ತು ಗಾಳಿ ಸುದ್ದಿಯ ಹಣಕಾಸು ಸಲಹೆಯನ್ನು ಅವಲಂಬಿಸಬೇಡಿ ಸ್ನೇಹಿತರೆ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕುಂಭರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ, ಕುಂಭರಾಶಿಯವರಿಗೆ ಯುಗಾದಿ ಹಬ್ಬ ಶುಭ ಫಲಗಳನ್ನು ನೀಡುವುದು. ಆರ್ಥಿಕ ಜೀವನ ನೆಮ್ಮದಿಯಾಗಿ ಇರಲಿದೆ. ಹಣಕಾಸಿನ ವಿಷಯಗಳಲ್ಲಿ ತೀವ್ರ ಶಿಸ್ತು ಅಗತ್ಯವಿದೆ. ಬುಧ ನಿಮ್ಮ ಸ್ವಂತ ರಾಶಿಯಲ್ಲಿ ಹಿಮ್ಮೆಟ್ಟುತ್ತಾನೆ. ಆದ್ದರಿಂದ ಎಲೆಕ್ಟ್ರಾನಿಕ್ ಖರೀದಿಗಳು ಅಥವಾ ದೊಡ್ಡ ಹೂಡಿಕೆಗಳನ್ನು ತಪ್ಪಿಸಿ. ಮನೆಯಲ್ಲಿ ಹಬ್ಬದ ವಾತಾವರಣ ಇರಲಿದೆ. ಕುಟುಂಬದಲ್ಲಿ ಸಂಬಂಧಗಳು ಬಲಗೊಳ್ಳುವುದು. ನಿಮ್ಮೆಲ್ಲ ಕಾರ್ಯಗಳು ಸುಲಭವಾಗಿ ಪೂರ್ಣಗೊಳ್ಳಲಿವೆ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮೀನರಾಶಿಯವರಿಗೆ ಮಾರ್ಚ್ 19ರ ದಿನ ಯುಗಾದಿ ಹಬ್ಬ ಮಂಗಳಕರವಾಗಿದೆ. ಈ ದಿನ ನೀವು ಸಾಮಾಜಿಕ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿರಬೇಕಾಗಬಹುದು. ಖಾಸಗಿ ಮಾಹಿತಿಯನ್ನು ಸೋರಿಕೆ ಮಾಡುವುದನ್ನು ತಪ್ಪಿಸಿ. ಈ ದಿನ ವಿದೇಶಿ ವಹಿವಾಟುಗಳ ಬಗ್ಗೆ ಸ್ನೇಹಿತರೆ ಎಚ್ಚರದಿಂದ ಇರಿ. ನಿಮ್ಮ ಕೌಶಲ್ಯ ಮತ್ತು ವೃತ್ತಿಪರ ಅಭಿವೃದ್ಧಿಗಾಗಿ ಖರ್ಚು ಮಾಡುವುದು ದೀರ್ಘಾವಧಿಯಲ್ಲಿ ಫಲ ನೀಡುತ್ತದೆ.
ಯಾವುದೇ ದುಡುಕಿನ ಯೋಜನೆಗಳಿಗಿಂತ ಶಿಸ್ತುಬದ್ಧ ಖರ್ಚಿನತ್ತ ಗಮನ ಹರಿಸಿ ಅಂತ ಹೇಳ್ತಾ ಸ್ನೇಹಿತರೆ, ನಾನು ಯಾವ ರಾಶಿಯವರು ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಇನ್ನು ಹಬ್ಬದ ಸಮಯವನ್ನು ತಿಳಿಸ್ಕೊಟ್ಟಿದ್ದೀನಿ, ಪೂಜೆ ಪುನಸ್ಕಾರಗಳನ್ನು ವಿಧಿವಿಧಾನಗಳನ್ನು ಸ್ನೇಹಿತರೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಇನ್ನೂ ಲೈಕ್ ಮಾಡದೇ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ, ಸೂರ್ಯದೇವರ ಆಶೀರ್ವಾದ, ಶನಿದೇವರ ಆಶೀರ್ವಾದ ಸಿಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.